ಏನಪ್ಪ ಇವನು ಹಸು ಮೇಯಿಸ್ಕೊಂಡಿದ್ದಾನೆ ಅನ್ಕೊಂಡ್ರ? ಇವನಿಂದಾನೇ ಒಂದ್ ಕತೆ ಶುರುವಾಗುತ್ತೆ. ಅದೇ ನೋಡಿ ಹಳ್ಳಿ ಶಿವ ಪ್ಯಾಟೆಗೆ ಬಂದ. HD ಕೋಟೆ ತಾಲೂಕು ಅಣ್ಣಯ್ಯಪ್ಪನ ಶೆಡ್ಡು ಎಂಬ ಚಿಕ್ಕ ಹಳ್ಳಿಯಲ್ಲಿ ಕಲ್ಮಶವಿಲ್ಲದ ಒಂದು ಮುದ್ದಾದ ಕುಟುಂಬ. ಇವರೇ ಅಣ್ಣಯ್ಯಪ್ಪನ ಹಿರಿಮಗ ಜವರೇಗೌಡ, ಅವರ ಪತ್ನಿ ತಾಯಮ್ಮ. ಈ ದಂಪತಿಗಳಿಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ನಮ್ಮ ಕಥಾನಾಯಕನೇ ಇವರ ಹಿರಿಮಗ, ಇವನೇ ಶಿವರಾಜ್. ಹೇಗಿತ್ತಪ್ಪ ಇವ್ರ ಜೀವನ ಅಂದ್ರೆ, ಇರುವ ಜಮೀನಿನಲ್ಲೇ ಕೆಲಸ ಮಾಡ್ಕೊಂಡು ತಿನ್ನೋದಕ್ಕೂ ಏನು ಕಡಿಮೆ ಇಲ್ಲದೆ ಜೀವನ ಸಾಕ್ತಾ ಇತ್ತು. ಅವನ ಹಸ್ಕೊಳ್ ತಗೊಂಡೋಗಿ ಹೊಲ್ತ ಕಟ್ಟಾಕ್ಬಿಟ್ಟು ಎತ್ ಕಟ್ಕೊಂಡೆ ಸಾಲ ಹೊಡಿಯೋಳು ಪೈರ್ ತಗೊಂಬತ್ತೀನಿ. ಮಗಂದೆ ಓಹೋ ಯಾವ ಬಂದ್ರಲ್ಲ ಬೆಂಗಳೂರು ಬೆಳಿಗ್ಗೆ ಬಂದ ಹಬ್ಬಕ್ಕೆ. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡಿರಿ? ನಂದೇನ್ ಮಗ, ಬೆಂಗಳೂರಲ್ಲಿ 8 ಅವರ್ ಡ್ಯೂಟಿ, ಎಸಿಲ್ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀವಿ. ನಿಂತರ ಈ ಬಿಸಿಲಲ್ಲಿ ದುಡ್ಕೊಂಡು ನಮ್ ಕೈಲಿ ಆಗಲ್ಲಪ್ಪ. ನೋಡು ಬಟ್ಟೆ ನೋಡು, ಅವನ್ ಬಟ್ಟೆ ನೋಡು, ಜೀನ್ಸ್ ನೋಡು. ಹೆಂಗೆ ನೀನೇನು ಇನ್ನು ದನ ಮೇಯಿಸ್ಕೊಂಡು ಈ ಬಿಸಿಲಲ್ಲಿ ಬರ್ತೀಯ ಬೆಂಗಳೂರಿಗೆ? ಬಾ ಹೋಗೋಣ, ತಗೋ ನನ್ನ ಕಾರ್ಡು, ಬಾ ಬೆಂಗಳೂರಿಗೆ. ಈ ಬಿಸಿಲಲ್ಲಿ ಯಾಕೆ ಕೊಡ್ಗಿ ಈ ತರ ಆರಾಮಾಗಿರ್ಬೋದು ಬೆಂಗಳೂರು. ನಂತರ ರಾಜನ್ ತರ ಇರ್ಬೋದು, ಬಾ. ಹಸು ಮೇಯಿಸ್ಕೊಂಡು ಯಾವುದೇ ಆಸೆಗಳಿಲ್ಲದೆ ಇದೇ ಜೀವನ ಅನ್ಕೊಂಡಿದ್ದ ನಮ್ಮ ಕಥಾನಾಯಕ. ಆದ್ರೆ ಇವನ ಗೆಳೆಯರು ಹಾಡಿದ ಮಾತು ಕೇಳಿ ಹುಡುಗೆ ತೊಡಿಗೆ ಮೊಬೈಲು ನೋಡಿ ಇವನಿಗೂ ಸಿಟಿಗೆ ಹೋಗೋ ಆಸೆ ಹುಟ್ಟುತ್ತೆ. ಸಿಟಿಗೆ ಹೋಗಲೇಬೇಕೆಂಬ ಇಲ್ಲ ಸಲ್ಲದ ಆಸೆಗಳು ಹುಟ್ಟಿ ತುಂಬಾ ಚಿಂತಿಸಿ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದೇ ಬಿಡ್ತಾನೆ. ಜಲ್ದಿ ಅನ್ನವ ಉಣ್ಕಂಡಿ ಕಟ್ಟಪ್ಪ ಹೊಲ್ಕೆ. ನಾನು ಎಂತ 6 ಕಟ್ಟಕ್ಕಿಲ್ಲ, ಹೊಲನೂ ಉಳಿಕಿಲ್ಲ. ನಾನ್ ಬೆಂಗಳೂರಿಗೆ ಹೋಗ್ತೀನಿ, ಹೋಗು. ಬೆಂಗ್ಳೂರ್ಗೆ ಹೋದಿ? ಇಷ್ಟೆಲ್ಲ ಆರಾಮ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಹೋದಿಯಾ? ನಾಡಕನಪ್ಪ ನಮ್ಮೆಲ್ಲ ಬಿಟ್ಟೋದಿಯಾ? ಸುಮ್ನಿರ್ಬಾಗ ಬೇಡ. ಹೋಗು, ಏನೇನ್ ಎಷ್ಟ್ ಮಾಡಿದ್ರು ನಾನು ಹೋಯ್ತೀನಿ ಕಣ. ನನ್ ಮಾತ್ ಕೇಳಪ್ಪ, ನಿತ್ಕೊಂಬಗ. ತಾಯಿ ಬೇಡ ಹೋಗ್ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ಹಿಡಿದ ಆಟವನ್ನು ಇವನು ಬಿಡ್ಲಿಲ್ಲ. ಅವನು ಎಲ್ಗೋದ ಹೊಲ್ತ ಕಾರ್ ಕಟ್ಟಿದ್ನ? ಬೆಂಗ್ಳೂರ್ಗೆ ಹೋದನಂತೆ, ಬಿಸ್ಲಲ್ಲಿ ಕೆಲಸ ಮಾಡಕ್ ಐಕ್ವಂತೆ. ಬೆಂಗಳೂರಿಗೆ ಹೋದನಂತ? ಓ ಯಾಕಂತ ಬಂದ್ರೆ ಕತೆ ಸಾಕನಂತೇನು? ಅಯ್ಯೋ ನಿನ್ಗೂ ಹೇಳಕ್ ಐಕಿಲ್ಲ, ಅವ್ನು ಹೇಳಕ್ ಐಕಿಲ್ಲ, ಇವ್ನು ಹೇಳಕ್ ಐಕಿಲ್ಲ. ಏನಾರ ಮಾಡ್ಕೊ ಹೋಗ್ರಿ ನನ್ನ ಪಾಪ ಗೋಳಾಡುತ್ತೆ. ಕೊನೆಗೂ ಬ್ಯಾಟೆಗೆ ಶಿವ ಬಂದೇ ಬಿಡ್ತಾನೆ. ಅಣ್ಣ ಇದೇ ಬೆಂಗಳೂರು. ಹೌದಪ್ಪ ಸ್ವಾಮಿ, ಇಲ್ಕೋ. ಅವರಪ್ಪ ಹಬ್ಬಕ್ಕೆ ಅಂತ ಕೊಡ್ಸಿರೋ ಪಟಾಪಟಿ ಚಡ್ಡಿ, ಕೈಯಲ್ಲಿ ಛತ್ರಿ, ತೋಳಲ್ಲಿ ಬ್ಯಾಗ್ ಹಾಕೊಂಡು ಸ್ನೇಹಿತ ಕೊಟ್ಟ ಅಡ್ರೆಸ್ ಇಟ್ಕೊಂಡು ಬರ ಅಂತ ಬೆಂಗಳೂರಿಗೆ ಬಂದೇ ಬಿಡ್ತಾನೆ. ಹೋಗ್ಬೇಕಾಯ್ತಪ್ಪ ಅಣ್ಣ ಈ ಊರು ಕರ್ಕೊಂಡು ಬಿಟ್ಬಿಡೋಣ. 500 ರೂಪಾಯಿ ಆಗತ್ತೆ. 500 ರೂಪಾಯಿನ? ಏನಣ್ಣ ನಮ್ಮೂರಿಂದನೇ ಇಲ್ಲಿಗೆ 50 ರೂಪಾಯಿ ಕೊಟ್ಟು ಬಂದೀನಿ, 500 ರೂಪಾಯಿ ಕೇಳ್ತೀಯಲ್ಲ? ನಡ್ಕೊಂಡೆ ಹೋಯ್ತೀನಿ, ಹಂಗ ಹೋಗ್ಬೇಕಂತ ಹೇಳ್ಬಿಡು. ಸೀದಾ ಹಿಂಗೆ ನಡ್ಕೊಂತ ಹೋಗ್ಬಿಡು. ಸೀದಾ ಹಿಂಗೆ ಹೋಗ್ಬೇಕಾ? ಹೋಗೋಣ. 500 ರೂಪಾಯಿ ಕೇಳ್ತಾನೆ. 500 ರೂಪಾಯಿ ನಡ್ಕೊಂಡು ಹೋಗ್ತಾ ಇದ್ದಂಗೆ ಅವನ ಕಣ್ಣಿಗೆ ಓಹೋ ನಮ್ ದಳವಾಯಿ ಬೀರಪ್ಪನ ಗುಡಿ ಇಲ್ಲೇ ಅದೇ, ಇರು. ಆಡ್ಬಿದೆ ಕಣಪ್ಪ. ಊರಿಂದ ಬೆಂಗಳೂರು ಬಂದ್ಬಿಟ್ಟಿದೀನಿ, ನೀನೇ ಕಾಪಾಡ್ಬೇಕಣಪ್ಪ. ಒಳ್ಳೇದ್ ಮಾಡ್ಕಪ್ಪ. ಅಂತೂ ಇಂತೂ ಮನೆ ದೇವರು ದಳವಾಯಿ ದರ್ಶನನೂ ಆಯ್ತು. ಮುಂದಕ್ಕೆ ಕಾಲ್ನಡಿಗೆಯಲ್ಲೇ ಅಡ್ರೆಸ್ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅಣ್ಣ ಇದು ಯಾವ ಊರು? ಮೆಜೆಸ್ಟಿಕ್. ಎಲ್ಲಿ ಹೋಗ್ಬೇಕು? ಈ ಊರ್ ಯಾವ ಊರು ನೋಡೋಣ, ಯಾವ ಕಡೆ ಹೋಗ್ಬೇಕು? ಸೀದಾ ಹಿಂಗೆ ಹೋಗ್ಬಿಡು, ಸೀದಾ ಹೋಗ್ಬೇಕು. ಓಕೆ ಅಣ್ಣ, ಆಯ್ತು.
ಅಯ್ಯೋ ಏನೋ ಇದು ಇಷ್ಟೊಂದು ದೊಡ್ಡ ದೇವಸ್ಥಾನ ಕಟ್ಬಿಟ್ಟವ್ರೆ. ಅಣ್ಣ ಅಣ್ಣ ಅಣ್ಣ, ಇದು ಯಾವ ದೇವಸ್ಥಾನ ಅಣ್ಣ? ದೇವಸ್ಥಾನ ಅಲ್ಲ ಕಣೋ, ದೊಡ್ಡ ದೊಡ್ಡ ರಾಜಕಾರಣಿಗಳಿರೋ ವಿಧಾನಸೌಧ. ಓ ಅಣ್ಣ, ಈ ನಂಬರ್ಗೆ ಒಂದು ಫೋನ್ ಮಾಡ್ಕೊಳ್ಳೋಣ. ಕೊಡಿಲಿ ಯಾವ ನಂಬರ್? ನಾಟಕ ಚವರ್ ಬರ್ತೈತಲ್ಲ, ಇನ್ನೊಂದು ನಂಬರ್ ಆಯ್ತು ಮಾಡೋಣ. ಇದು ಸ್ವಿಚ್ ಆಫ್ ಬರ್ತೈತಪ್ಪ. ಅಣ್ಣ ಬೆಳಿಗ್ಗೆಯಿಂದ ಈ ಅಡ್ರೆಸ್ ಹುಡುಕ್ತೀನಿ, ಆ ಬೊಡ್ಡೈಕ್ಲ ಮಾತು ಕೇಳ್ಕೊ ಬಂದ್ಬಿಟ್ಟು ಇನ್ನೊಂದ್ಸಲಿ ಮಾಡೋಣ. ಮಾಡ್ತಾನೆ ಇದೀನಿ ಫೋನು, ನಾನೇನ್ ಮಾಡ್ಲಿ ಹೇಳು ನೀನೆ. ಇದಕ್ಕಿಂತ ಬೆಟ್ರು ನೀನು ಬಸ್ ಹತ್ಕೊಂಡು ಊರ್ಗ್ ಹೋಗ್ಬಿಡು. ಇಲ್ಲೆಲ್ಲ ಇರ್ಬೇಡ. ಆಗಲ್ಲ ಆಗಲ್ಲ, ಬೆಂಗ್ಳೂರ್ ಹೋಗ್ಬಿಡು, ನೀನು ಊರ್ಗ್ ಹೋಗ್ಬಿಡು, ಬೆಂಗ್ಳೂರಲ್ಲಿ ಆಗಲ್ಲ. ಟೈಮ್ ನೋಡಿ, ಸ್ನೇಹಿತ ಕೊಟ್ಟ ಅಡ್ರೆಸ್ಸು ಸಿಗ್ತಾ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನಡೆದು ಸುಸ್ತಾಗವನೆ, ಜೋಬಲ್ ಬೇರೆ ಕಾಸೂ ಇಲ್ಲ. ಊಟ ಮಾಡ್ದ ಅಂತ ಕೇಳೋರು ಗತಿ ಇಲ್ಲ ಇವನಿಗೆ. ಬೆಳಿಗ್ಗೆಯಿಂದ ಸುತ್ತಿ ಕಾಲ್ ನೋವು ಬಂದು ಹೊಟ್ಟೆ ಬೇರೆ ತುಂಬಾ ಹಸಿದೈತೆ, ಕಾಸು ಬೇರೆ ಜೋಬಲ್ ಇಲ್ಲ. ಏನಪ್ಪ ಹಳ್ಳಿ ತರ ಅನ್ಕೊಂಡು ಸಿಟಿನಲ್ಲಿ ಊಟ ಕೇಳಕ್ ಹೋಗ್ತಾನೆ. ಹೊಟ್ಟೆ ಬೇರೆ ತುಂಬಾ ಹಸ್ಬಿಡದೆ, ಒಂಚೂರು ತಿನ್ನಕ್ಕೇನಾರ ಕೊಡಕ? ಇದೇನ್ ಧರ್ಮರಾಯ ಛತ್ರದೇನಪ್ಪ ನಿನ್ ಮನೆ ಒಳಗಡೆ ಕರೆದ್ಬಿಟ್ಟು ಊಟ ಹಾಕೋದಿಕ್ಕೆ? ನೋಡಕ್ ಗಟ್ಮುಟ್ಟಾಗಿದ್ಯಾ, ದುಡ್ಕೊಂಡ್ ತಿನ್ನಕ್ಕಾಗಲ್ವಾ? ಭಿಕ್ಷೆ ಬಿಡಕ್ ಬಂದಿದ್ಯಲ್ಲ ಮನೆ ಹತ್ರ. ಅಕೌ ನಾನೇನ್ ಭಿಕ್ಷುಕ ಅಲ್ಲ, ಏನೋ ಹಸ್ಕೊಂಡ್ ಬಂದಿದ್ದೀನಿ ಅಂದ್ರೆ ಕಂಡಿದೀನಿ, ಭಿಕ್ಷುಕ ಹೋಗಪ್ಪ. ಅಂತೀಯಲ್ಲ ಕೌ. ಬಂದ್ಬಿಡ್ತಾರೆ ಒಳ್ಳೆ ಬೆಳಗ್ಗೆನೆ ಭಿಕ್ಷೆ ಬಿಡೋದಿಕ್ಕೆ. ಹೋಗಪ್ಪ ಮುಂದಕ್ಕೆ ಹೋಗು. ನಿಂತ್ಕಪ್ಪ ಇಲ್ಲಿ, ಏನಾಯ್ತಪ್ಪ? ನಿಂತ್ಕಪ್ಪ ಇಲ್ಲಿ, ಏನಾಯ್ತಪ್ಪ? ಯಾಕಪ್ಪ ಅವರು ನನ್ನ ಭಿಕ್ಷುಕ ಅನ್ಬಿಟ್ರು. ನಾವೇ 10 ಜನಕ್ಕೆ ಊಟ ಹಾಕ್ತಿವಿ, ಅಂತದ್ರಲ್ಲಿ ಅವ್ರು ನನ್ನ ಭಿಕ್ಷುಕ ಅನ್ಬಿಟ್ರಮ್ಮ. ನಂದು ಮೈಸೂರ್ ಹತ್ರ HD ಕೋಟೆ. ಹೆಣ್ಣು ತಿನ್ಕಪ್ಪ, ಎಲ್ಲಾರು ಊಟ ಮಾಡ್ಕಪ್ಪ, ಕಾಸು ತಗೋ. ಏಯ್ ಬೇಡ ಕಣವು, ತಗಪ್ಪ, ಇರ್ಲಿ ತಗೋ. ಹಳ್ಳಿಲಿ ಹಸಿವು ಅಂತ ಇವನ್ ಮನೆ ಬಾಗ್ಲಿಗೆ ಬಂದವರಿಗೆ ಯಾವತ್ತೂ ಊಟ ಇಲ್ಲ ಅಂತ ಕಳಿಸಿಲ್ಲ. ಆದ್ರೆ ಸಿಟಿಲಿ ಇವರು ಭಿಕ್ಷುಕ ಅಂದಿದ್ದು ಇವನ್ ಮನ್ಸಿಗೆ ತುಂಬಾನೇ ನೋವಾಗಿದೆ. ಸ್ನೇಹಿತ ಸಿಗದ ಕಾರಣ ಸಿಕ್ದವ್ರ ಹತ್ರ ಕೆಲಸ ಕೇಳೋದಕ್ಕೆ ಯಾವ್ದಾದ್ರು ಒಂದು ಶುರು ಕೆಲಸ ಮಾಡ್ತಾನೆ. ಕೊಡ್ಸ್ಬಿಡೋಣ. ಏನ್ ಓದಿದ್ಯಪ್ಪ? ಏನು ಓದಿಲ್ಲ ಅಣ್ಣ. BA ಓದಿ ನಾನೇ ಬೀದಿಯಲ್ಲಿದ್ದೆ, ನನಗೆ ಕೆಲಸ ಇಲ್ಲ, ನಿನಗೆಲ್ಲಪ್ಪ ಕೊಡಿಸ್ಲಿ ಕೆಲಸ. ಹೋಗಪ್ಪ, ಬೇಜಾರು ಮಾಡ್ಕೊಬೇಡ. ಕೊನೆಗೆ ಎಲ್ಲೂ ಕೆಲಸ ಸಿಗಲ್ಲ. ಇನ್ನೊಂದ್ ಕಡೆ ಕೆಲಸ ಕೇಳ್ಬಿಟ್ಟು ವಾಪಸ್ಸು ಊರ್ಗ್ ಹೋಗ್ಬಿಡೋಣ ಅಂತ ಮನ್ಸಲ್ಲಿ ನಿರ್ಧಾರ ಮಾಡ್ಕೊಂಡು ಒಂದು ಹೋಟೆಲ್ ಹತ್ರ ಇವನು ಹೋಗ್ತಾನೆ. ಏನ್ ಬೇಕಾಗಿತ್ತು? ಅಕ್ಕ ಒಂದ್ ಕೆಲಸ ಬೇಕಾಗಿತ್ತಕ್ಕ. ಒಂದ್ ನಿಮಿಷ ಇರಿ. ಓನರ್ ಅಲ್ಲಿದ್ರೆ ಹೋಗಿ ಕೇಳಿ. ಏನ್ ಬೇಕಿತ್ತಪ್ಪ? ಒಂದ್ ಕೆಲಸ ಬೇಕಾಗಿತ್ತಣ್ಣ. ಏನ್ ಕೆಲಸ ಮಾಡ್ತೀಯಾ? ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಣ್ಣ. ಸರಿ, ಬ್ಯಾಗ್ ತೆಗ್ದು ಒಳಗಡೆ ಇಟ್ಬಾ. ಸದ್ಯಕ್ಕೆ ಅವನ್ ಮನೆ ದೇವರು ಕೈ ಬಿಡ್ಲಿಲ್ಲ, ಕೆಲ್ಸ ಸಿಕ್ಕೇ ಬಿಡ್ತು. ಬಾರೋ ಇಲ್ಲಿ. ಅಣ್ಣ ಊರಲ್ಲಿ ಏನ್ ಕೆಲಸ ಮಾಡ್ತಿದ್ದು? ಊರಲ್ಲಿ ಹೊಲ ಉಳ್ತಾ ಇದೆ ಅಣ್ಣ. ಬೇಡ, ನಾನೆಲ್ಲ ಕೆಲಸ ಮಾಡು ಸಾಕು. ಹ್ಞೂ ಆಯ್ತು. ಆ ಟೇಬಲ್ ಮೇಲೆ ಇರೋ ಪ್ಲೇಟ್ಗಳನ್ನೆಲ್ಲ ತೆಗ್ದ್ಬಿಟ್ಟು ಕ್ಲೀನ್ ಮಾಡಿ ತೊಳೆಯಕ್ ಹಾಕ್ಬಿಟ್ ಬಾ. ನೋಡಿ, ತಾನು ತಿಂದ ತಟ್ಟೆಯನ್ನೇ ಎದ್ದೇ ಇದ್ದವನು ಇವತ್ತು ಪ್ಯಾಟೆಗೆ ಬಂದು ಇವನ ಮುಗ್ಧತೆ ನೋಡಿ ಊಟ ಮಾಡಿದ್ಯೇನೋ? ಅವನ ಹೊಟ್ಟೆ ಹಸಿವು ಸರಿ, first ಊಟ ಅವರಿಗೆ ಮಾಡು. ಹರಿವಾಗುತ್ತದೆ.
ಬಾರೋ ಇಲ್ಲಿ. ಹೊಟ್ಟೆ ತುಂಬಾ ಊಟ ಮಾಡ್ದೇನೋ? ಹ್ಞೂ ಅಣ್ಣ, ಊಟ ಮಾಡ್ದೆ. ಬಟ್ರೆ ಬನ್ರಿ ಇಲ್ಲಿ. ಹೇಳಿ ಯಜಮಾನ್ರೆ. ಇವನ್ನ ಕರ್ಕೊಂಡೋಗಿ ಪಾತ್ರೆ ತೊಲೆಕ್ ಹಾಕ್ರಿ. ಹೇಳ್ದೆ ಹೋಗಂಗಿಲ್ಲ, ಹೋದ್ರೆ ಪೊಲೀಸ್ ಇಟ್ಕೊಡ್ತೀನಿ. ಕರ್ಕೊಂಡೋಗೋ. ಬಾರ್ಲಾ ಅಂತಮ್ಮ, ಏನ್ ಕೆಲ್ಸ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಕಾಣಿಸ್ತೈತಲ್ಲ, ಈ ಪಾತ್ರೆನೆಲ್ಲ ತೊಳೆದು ಈ ಕಡೆ ಜೋಡ್ಸೆತ್ತಿಡು. ಈ ಪಾತ್ರೆಗೆಲ್ಲ ಒಡೆಯ ನೀನೇ ಕಣಪ್ಪ. ಏನು ಮಾಡಕ್ಕಾಗಲ್ಲ, ವಿಧಿ ಮಾಡ್ಲೇಬೇಕು. ತುಂಬಾ ಕನಸುಗಳನ್ನ ಇಟ್ಕೊಂಡು ಪ್ಯಾಟೆಗೆ ಬಂದ ಹಳ್ಳಿ ಶಿವ ಮುಂದೆ ಏನಾಗುತ್ತೆ ಅಂತ ಕಾಯ್ತಾ ಇರಿ.